ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 47ನೇ ವಾಕ್ಯ. 1 Samuel chapter 17 verse 47. ಇದರಿಂದ ಇಸ್ರಾಯೇಲ್ಯರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿ ಇರುವವರೆಲ್ಲರಿಗೂ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಾಲೆಲೂಯ. ನೋಡಿ, ದಾವೀದನು ಮಾಡುವ ಅರಿಕೆ ಅಥವಾ ಅವನು ತಿಳಿಸುವ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಫಿಲಿಸ್ತಿಯವರು ಮತ್ತು ಗೋಲಿಯಾತ್ ಎಂಬ ಆ ನಾಯಕನು, ಫಿಲಿಸ್ಟೈನ್, ಒಂದು ಜಾಯಂಟ್, ಒಂದು ರಾಕ್ಷಸ, ಇವನು ಬಂದು ತನ್ನ ಸೇನೆಗಳೊಡನೆ ಇಸ್ರಾಯೇಲ್ಯರ ಮುಂದೆ ಆತನು ಬಂದು 40 ದಿವಸಗಳು ಯುದ್ಧಕ್ಕಾಗಿ ಒಂದು ಮನುಷ್ಯನನ್ನು ಕರೆಯುತ್ತಾ ಇದ್ದಾರೆ. ಯುದ್ಧ ಮಾಡಬೇಕೆಂಬುದಾಗಿ ಒಂದು ಮನುಷ್ಯನು ಬರಲಿ. ಆಗ ದಾವೀದನು ಅಲ್ಲಿ ಬಂದಾಗ ಈ ಮಾತುಗಳನ್ನು ಕೇಳಿ ಅವನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅವನು ಕುರಿ ಕಾಯುವ ಕುರುಬನು. ಆದರೆ ಯುದ್ಧ ಭೂಮಿಯಲ್ಲಿ ಬಂದ ಮೇಲೆ ಅವನಿಗೆ ತಿಳುವಳಿಕೆ ಬರುತ್ತದೆ ಅವನು ಯಾತಕ್ಕೆ ಯುದ್ಧ ಭೂಮಿಗೆ ಬಂದನೆಂಬುದಾಗಿ. ಆಗ ಅವನು ಹೇಳುತ್ತಾ ಇದ್ದಾನೆ, ಈಗ ಯುದ್ಧ ಎಂಬುದಾಗಿ ಬಂದಿದೆ, ಈ ಯುದ್ಧವನ್ನು ನಾನು ಮುಂದಕ್ಕೆ ಹೋಗುತ್ತೇನೆ. ಐ ವಿಲ್ ಫೈಟ್ ದ ಫಿಲಿಸ್ಟೈನ್, ಐ ವಿಲ್ ಫೈಟ್ ದಿ ಎನಿಮಿ. ನಾನು ಯುದ್ಧ ಮಾಡುತ್ತೇನೆ, ಐ ಆಮ್ ರೆಡಿ. ಫೈಟ್ ಮಾಡುವುದಕ್ಕೆ ಮಾತ್ರ ಅಲ್ಲ, ಇಸ್ರಾಯೇಲಿಗೆ ಬಂದಿರುವ ನಿಂದೆ, ನಮ್ಮ ದೇವರಿಗೆ ಆಗುತ್ತಾ ಇರುವ ಅವಮಾನವನ್ನು ತಡೆದು ನಿಲ್ಲಿಸಬೇಕು. ಐ ಹ್ಯಾವ್ ಟು ಎಂಡ್ ಹಲ್ಲೆಲೂಯಾ ದ ಬ್ಲಾಸ್ಫೀಮ್. ಈ ದೇವರಿಗೆ ವಿರೋಧವಾದ ದೂಷಣೆ ಮಾತುಗಳು, ದೇವರ ಸೈನ್ಯಕ್ಕೆ ವಿರೋಧವಾಗಿ, ದೇವ ಜನರಿಗೆ ವಿರೋಧವಾಗಿರುವ ದೂಷಣೆಯನ್ನು ನಿಲ್ಲಿಸಬೇಕು. ಅದಕ್ಕೆ ಒಂದು ಯುದ್ಧ ನಡಿಬೇಕಾ? ಆ ಯುದ್ಧವನ್ನು ನಾನು ಮಾಡುತ್ತೇನೆ. ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಹಲ್ಲೆಲೂಯಾ. ದ ರಿವಾರ್ಡ್ ಆರ್ ದಿ ಎಂಡ್ ಆರ್ ದ ಬ್ಯಾಟಲ್, ದಿ ಎಂಡ್ ಆಫ್ ದ ಬ್ಯಾಟಲ್ ಆರ್ ಅಲ್ಲಿ ವಿಕ್ಟ್ರಿ, ಆ ಜಯ, ಆ ಯುದ್ಧದ ಫಲ, ಆ ಯುದ್ಧದ ಜಯ, ಆ ಯುದ್ಧದ ಒಂದು ಪರಿಣಾಮ, ರಿವಾರ್ಡ್ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಮನುಷ್ಯರು ನಾನಾ ರಿವಾರ್ಡ್ಗಳನ್ನು ಘೋಷಿಸುತ್ತಾರೆ. ಅರಸನು ರಿವಾರ್ಡನ್ನು ಘೋಷಿಸಿದನು. ಆದರೆ ಇಲ್ಲಿ ದಾವೀದನ ನಂಬಿಕೆ ಏನು? ಅವನ ನಂಬಿಕೆ ಯಾರ ಮೇಲೆ ಇತ್ತು? ದೇವರ ಮೇಲೆ ಇತ್ತು. ದೇವರ ನಾಮದಲ್ಲಿ ಹೋದನು. ಅವನ ಕೈಯಲ್ಲಿ ಇದ್ದಿದ್ದು ಒಂದು ಕಲ್ಲು, ಒಂದು ಕವಣು. ಅದನ್ನು ಇಟ್ಟುಕೊಂಡು ಅಷ್ಟು ದೊಡ್ಡ ಗೋಲಿಯಾತನನ್ನು ಎದುರಿಸುವಾಗ ಭರವಸೆ ಎಲ್ಲಿತ್ತು? ದೇವರ ಮೇಲಿತ್ತು. ಅವನಿಗೆ ತಿಳುವಳಿಕೆ ಇತ್ತು, ಈ ಯುದ್ಧದ ಫಲ, ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್ ಎಂಬುದಾಗಿ ಅವನು ತಿಳ್ಕೊಂಡು ಮನದಿಟ್ಟ ಮಾಡಿಕೊಂಡು ಯುದ್ಧಕ್ಕೆ ಹೋದಾಗ ದೇವರು ಆ ವೈರಿಯನ್ನು ಅಡ್ಡ ಬೀಳುವಂತೆ ಮಾಡಿದರು. ಹಾಲೆಲೂಯಾ. ಇವತ್ತು ಈ ವಿಚಾರ, ಈ ಸತ್ಯ, ಈ ಒಂದು ಗ್ರಹಿಕೆ ನಮಗಿರುವಾಗ, ಈ ಅಂಶವನ್ನು ನಾವು ತಿಳಿದುಕೊಳ್ಳುವಾಗ, ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್. ಈ ಯುದ್ಧ ದೇವರ ಕೈಯಲ್ಲಿದೆ. ಯುದ್ಧದ ಕೊನೆ ದೇವರ ಕೈಯಲ್ಲಿದೆ. ನಾನು ಹೋಗ್ತೀನಿ, ನಾನು ರೆಡಿ ಆಗ್ತೀನಿ, ನಾನು ನಿಲ್ತೀನಿ ಎಂಬುದಾಗಿ ಸಿದ್ಧವಾಗುವಾಗ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ. ಅವರಿಗೆ ಈಟಿ ಬೇಡ, ಖಡ್ಗ ಬೇಡ, ಅವರಿಗೆ ಏನು ಬೇಡ. ಅವರಿಗೆ ನೀವು ಬೇಕು. ನಿಮ್ಮಿಂದ ಅವರು ಯುದ್ಧಗಳನ್ನು ನಡೆಸಿ ಕೆಲವೊಂದು ಕಾರ್ಯಗಳನ್ನು, ಅಪಮಾನಗಳನ್ನು, ದೂಷಣೆ ಮಾತುಗಳನ್ನು ನಿಲ್ಲಿಸುವ ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸುನ್ನತಿ ಇಲ್ಲದವರ ಮಾತುಗಳು, ಸುನ್ನತಿ ಇಲ್ಲದವರ ಗರ್ಜನೆಗಳು, ಊಹನೆಗಳು, ಯೋಚನೆಗಳನ್ನು ನಿಲ್ಲಿಸುವುದಕ್ಕೆ ನಾವು ಸಿದ್ಧವಾಗುವಾಗ ದೇವರು ನಮ್ಮ ಕೈಯಿಂದ ಯುದ್ಧ ಮಾಡುತ್ತಾರೆ. ದೇವರು ತಿಳಿಸುತ್ತಾರೆ, ಇಸ್ರಾಯೇಲಲ್ಲಿ ಒಬ್ಬ ದೇವರು ಇದ್ದಾರೆ, ಬೆಂಗಳೂರಲ್ಲಿ ಒಬ್ಬ ದೇವರು ಇದ್ದಾರೆ, ಕರ್ನಾಟಕದಲ್ಲಿ ಒಬ್ಬ ದೇವರು ಇದ್ದಾರೆ ಎಂಬುದಾಗಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿಮಗೆ ಈಟಿಯೋ ಖಡ್ಗವೋ ಯುದ್ಧ ಮಾಡುವುದಕ್ಕೆ ಬೇಕಾಗಿಲ್ಲ ಸ್ವಾಮಿ. ನೀವು ನಮ್ಮನ್ನು ಇಟ್ಟುಕೊಂಡು ನಮ್ಮ ಮುಖಾಂತರವಾಗಿ ಯುದ್ಧಗಳನ್ನು ಜಯಿಸುವ ದೇವರು, ಮುಗಿಸುವ ದೇವರು.
ದೂಷಣೆಗಳನ್ನು ನಿಲ್ಲಿಸುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ವೈರಿಗಳನ್ನ ರಾಕ್ಷಸರನ್ನು ಬೀಳಿಸುವ ದೇವರು. ಹಾಲೆಲೂಯ. ಅದಕ್ಕಾಗಿಯೇ ಅಭಿಷೇಕಿಸುವ ದೇವರಾಗಿದ್ದಿ ಸ್ವಾಮಿ. ಇವತ್ತು ಅದನ್ನು ನಾವು ತಿಳುಕೊಳ್ಳುವಾಗ ಸುತ್ತಲಿರುವ ಜನರು ತಿಳುಕೊಳ್ಳುತ್ತಾರೆ, ನೋಡುತ್ತಾರೆ, ತಿಳ್ಕೊಳ್ಳುತ್ತಾರೆ ಸ್ವಾಮಿ. ಅಂತಹ ಜ್ಞಾನ ಅಭಿಷೇಕ ನಮಗೆ ಕೊಡಪ್ಪ. ದಾವೀದನಲ್ಲಿದ್ದ ವೈರಾಗ್ಯ ನಮಗೆ ಕೊಡಪ್ಪ, ಛಲ ನಮಗೆ ಕೊಡು, ಆ ಸಿದ್ಧತೆ, ಆ ಮನಸ್ಸು ನಮಗೆ, ಸಿದ್ಧ ಮನಸ್ಸು. ಅವನು ಬಚ್ಚಿಕೊಳ್ಳಲಿಲ್ಲ, ಅವನು ಭಯಪಡಲಿಲ್ಲ, ಅವನು ಹಿಂಜಾರಲಿಲ್ಲ, ಅವನು ಓಡಿ ಹೋದನು ಸ್ವಾಮಿ. ಯುದ್ಧ ಎಂಬುದಾಗಿ ಬರುವಾಗ ಸ್ವಾಮಿ, ಆತ್ಮಿಕ ಯುದ್ಧ ಬರುವಾಗ ಲಾರ್ಡ್, ನಾವು ಹಿಂದೆ ಹೋಗಬಾರದು, ಓಡಿ ಹೋಗಿ ಅಡಗಿಕೊಳ್ಳಬಾರದು, ಮುಂದೆ ನಿಂತುಕೊಂಡು ನೀನು ಹೇಳುವ ಹಾಗೆ ಮಾಡುವವರಾಗಿ ನಮ್ಮನ್ನು ಬದಲಿ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರಿಗೆ, ದಾವೀದನು ಅಡಗಿಕೊಳ್ಳಲಿಲ್ಲ, ಬಚ್ಚಿಕೊಳ್ಳಲಿಲ್ಲ, ಹಿಂಜಾರಲಿಲ್ಲ, ಓಡಿ ಹೋಗಲಿಲ್ಲ, ಅಲ್ಲಗಳೆಯಲಿಲ್ಲ. ಹಿ ಡಿಡ್ ನಾಟ್ ಆ್ಯಕ್ಟ್ ಆಸ್ ಇಫ್ ಹಿ ಹ್ಯಾಸ್ ನಾಟ್ ಹರ್ಡ್ ಎನಿಥಿಂಗ್. ಏನೂ ಅವನ ಕಿವಿಗೆ ಬಿದ್ದಿಲ್ಲದ ಹಾಗೆ ಅವನು ಮರೆಯಾಗಿ ಹೋಗಲಿಲ್ಲ. ಅವನು ಜವಾಬ್ದಾರಿ ಉಳ್ಳವನಾಗಿದ್ದನು. ಅವನಿಗೆ ತನ್ನ ದೇಶ, ತನ್ನ ಅರಸ, ತನ್ನ ಸೈನ್ಯದ ಮೇಲೆ ವೈರಾಗ್ಯ ಇತ್ತು, ತನ್ನ ದೇವರ ಮೇಲೆ ವೈರಾಗ್ಯ ಇತ್ತು. ಆದ ಕಾರಣ ಅಂತಹ ವೈರಾಗ್ಯ ತೋರಿಸುವವರಾಗಿ ನಾವು ಬದಲಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ